ಸಿಎಂ ಸಿದ್ದರಾಮಯ್ಯ ಹೊಸ ವರ್ಷ 2026 ಆಗಮಿಸ್ತಾ ಇದ್ದ ಹಾಗೆ ದಾಖಲೆಯನ್ನ ಬರೆದಿದ್ದಾರೆ. ರಾಜ್ಯದಲ್ಲಿ ಈವರೆಗೆ ದೀರ್ಘಕಾಲ ಸಿಎಂ ಆಗಿ ಸೇವೆ ಸಲ್ಲಿಸಿರುವಂತಹ ಖ್ಯಾತಿಯನ್ನ ಹೊಂದಿದ್ದಂತಹ ಅರಸು ಅವರ ದಾಖಲೆಯನ್ನ ಸಿದ್ದರಾಮಯ್ಯ ಹಿಂದಿಕ್ಕಿ ಇತಿಹಾಸವನ್ನ ಸೃಷ್ಟಿ ಮಾಡಿದ್ದಾರೆ. ಈಗ ಕುರ್ಚಿ ಕುರುಕ್ಷೇತ್ರದಲ್ಲಿ ಪೂರ್ಣ ಪ್ರಮಾಣದ ಸಿಎಂ ದಾಳವನ್ನ ಉರುಳಿಸಿ ಹೊಸ ಆಟವನ್ನ ಕಟ್ಟಿದ್ದಾರೆ. ಕುರುಬರ ಹಟ್ಟಿಯ ಹುಡುಗ, ಮನೆ ತುಂಬಾ ಬಡತನ, ಕಲಿಕೆಯತ್ತ ಒಲವು, ಕಾಲೇಜು ದಿನಗಳಲ್ಲಿ ಕ್ರಾಂತಿಯ ಕಿಡಿ, ಚೆಗುವೇರಾ ರೀತಿ ಕುರುಚಲು ಗಡ್ಡ, ಸ್ವಲ್ಪ ಮಾಗಿದ ವಯಸ್ಸಿನಲ್ಲಿ ಸೂಟು ಬೂಟಿನ ಸೆಳೆತ, ಅದು ಸ್ವಾಭಿಮಾನದ ಸಂಕೇತ. ಆಗ್ಲೇ ಜನತಾ ಪರಿವಾರದ ರಾಜಕೀಯದತ್ತ ಸೆಳೆತ. ಅದಷ್ಟೇ, ಆ ಬಳಿಕ ಸಿದ್ದರಾಮನ ಹುಂಡಿಯ ಈ ಸಿದ್ದರಾಮಯ್ಯ ಮುಟ್ಟಿದ್ದೆಲ್ಲವೂ ಚಿನ್ನ. ದೇವರಾಜ ಅರಸು ದಾಖಲೆ ಮುರಿದ ಸಿಎಂ ಸಿದ್ದರಾಮಯ್ಯ. ಕರ್ನಾಟಕದ ದೀರ್ಘಾವಧಿಯ ಸಿಎಂ ಆಗಿ ಸಿದ್ದು ಇತಿಹಾಸ. ಅದೃಷ್ಟ ಅಂದ್ರೆ ಅದು ಸಿದ್ದರಾಮಯ್ಯ. ರಾಜಕೀಯ ಹೊಸ್ತಿಲು ತುಳಿದ ಮೇಲಿಂದ ಇಲ್ಲಿವರೆಗೂ ಸಿದ್ದರಾಮಯ್ಯರದ್ದು ಅಧಿಕಾರದ ರಾಜಕಾರಣ. ಈ ರಾಜಕಾರಣಕ್ಕೆ ಅವರು ಆಯ್ದುಕೊಂಡಿದ್ದು ಸಾಮಾಜಿಕ ನ್ಯಾಯ. ಅರಸು ಹಾಕಿದ ಹಾದಿಯನ್ನೇ ಹೆದ್ದಾರಿಯಾಗಿಸಿಕೊಂಡ ಸಿದ್ದರಾಮಯ್ಯ ಅತಿ ಹೆಚ್ಚು ಅವಧಿಗೆ ರಾಜ್ಯದ ಸಿಎಂ ಆಗಿ ಆಡಳಿತ ನಡೆಸಿದ ಹಿರಿಮೆಗೆ ಪಾತ್ರರು. ಕುರಿಗಳ ಲೆಕ್ಕ ಹೇಳಿ ಅಣಕಿಸಿದವರ ಎದುರೇ ದಾಖಲೆಯ 16ನೇ ಬಜೆಟ್ ಮಂಡಿಸಿದ್ದೇ ಅವರ ಗರಿಮೆ. ಮಾಜಿ ಸಿಎಂ ದೇವರಾಜ ಅರಸು ದಾಖಲೆ ಸರಿಗಟ್ಟಿದ ಸಿಎಂ ಸಿದ್ದರಾಮಯ್ಯ ಹೊಸ ದಾಖಲೆಯನ್ನ ಬರೆದಿದ್ದಾರೆ. ಅತಿ ಸುದೀರ್ಘ ಅವಧಿಗೆ ಸಿಎಂ ಆಗಿ ಕಾರ್ಯಭಾರ ಮಾಡಿದಂಥ ರೆಕಾರ್ಡ್ ಮಾಡ್ತಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಭಿಮಾನಿ ಬಳಗದಿಂದ ಎಲ್ಲೆಲ್ಲೂ ಸಂಭ್ರಮಾಚರಣೆ ಕಾಣಿಸ್ತಾ ಇದೆ. ನೆಲಮಂಗಲದಲ್ಲಿ ಅಭಿಮಾನಿಗಳು ನಾಟಿ ಕೋಳಿ ಊಟದ ವ್ಯವಸ್ಥೆ ಮಾಡಿದ್ರೆ, ಶಿವಮೊಗ್ಗದ ಅಶೋಕ ಸರ್ಕಲ್ನಲ್ಲಿ ಅಭಿಮಾನಿಗಳು ಬಿರಿಯಾನಿ ಲಡ್ಡು ಹಂಚಿ ಸಂಭ್ರಮಿಸಿದ್ರು. ತಮ್ಮ ಕರ್ಮಭೂಮಿ ಮೈಸೂರಿನಲ್ಲಿ ಮಾತನಾಡಿದ ಸಿದ್ದರಾಮಯ್ಯ, ದಾಖಲೆ ಮುರಿಬೇಕು ಅಂತೇನಿಲ್ಲ, ಇದೊಂದು ಕಾಕತಾಳೀಯ. ದೇವರಾಜ ಅರಸು ಕಾಲಘಟ್ಟ ಬೇರೆ, ನನ್ನ ಕಾಲಘಟ್ಟ ಬೇರೆ, ಎಲ್ಲ ಜನರ ಆಶೀರ್ವಾದ ಅಂತ ಹೇಳಿದ್ದಾರೆ. ಇಷ್ಟು ದಿನದ ರಾಜಕೀಯ ಖುಷಿ ಕೊಟ್ಟಿದ್ಯಾ ಎಂಬ ಪ್ರಶ್ನೆಗೆ ಜನರ ಕೆಲಸ ಮಾಡೋದು ಖುಷಿ ಅಂದಿದ್ದಾರೆ. ನಾನು ಯಾವುದೋ ದಾಖಲೆಗಳನ್ನ ಮುಗಿಬೇಕು ಅಂತ ರಾಜಕೀಯ ಮಾಡಲಿಲ್ಲ, ಬಟ್ ಕಾಕ್ತಾಳೀಯ ಬಂದಿದೆ ಅಷ್ಟೇ. ಸೊ ದೇವರಾಜ ಅರಸರವರು ಎಷ್ಟು ವರ್ಷ ಮಾಡಿದ್ದಾರೆ, ಎಷ್ಟು ದಿನಗಳು ಮಾಡಿದ್ದಾರೆ ಅನ್ನೋದು ಗೊತ್ತಿರಲಿಲ್ಲ. ಇವತ್ತು ದೇವರಾಜ ಅರಸರವರ ಜನರ ಆಶೀರ್ವಾದದಿಂದ ಅದನ್ನ ಮುರಿತಕ್ಕಂಥ ಅವಕಾಶ ಸಿಕ್ಕಿದೆ ನನಗೆ. ಇನ್ನು ಪೂರ್ಣಾವಧಿ ಸಿಎಂ ಆಗುವ ವಿಶ್ವಾಸದ ಹೆಬ್ಬಯಕೆಯನ್ನ ಹೊರಹಾಕಿದ ಸಿದ್ದರಾಮಯ್ಯ ಎಲ್ಲವನ್ನೂ ಹೈಕಮಾಂಡ್ ತೀರ್ಮಾನಕ್ಕೆ ಬಿಟ್ಟಿದ್ದಾರೆ. ವಿಶ್ವಾಸ ಇದೆ, ವಿಶ್ವಾಸ ಇಲ್ಲದವ್ರು ಸೀಟ್ ಆಲ್ ಡಿಪೆಂಡ್ ಅಪಾನ್ ಹೈಕಮಾಂಡ್ಸ್ ಡಿಸಿಷನ್. ಯಾವಾಗ ನಾನೇ 5 ವರ್ಷ ಸಿಎಂ ಅಂತ ಹೇಳಿ ಸಿದ್ದರಾಮಯ್ಯ ವಿಶ್ವಾಸದಲ್ಲಿ ಹೇಳಿದ್ರು, ಡಿಸಿಎಂ ಡಿಕೆ ಶಿವಕುಮಾರ್ ಐ ವಿಶ್ ಹಿಮ್ ಆಲ್ ದಿ ಬೆಸ್ಟ್ ಅಂತ ಹೇಳಿ ಮೊಮೆಂಟ್ ಕಾಯ್ದುಕೊಂಡಿದ್ದಾರೆ. ಸರ್, ಇದು ಪೂರ್ಣವಾದವರೆಗೂ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅನ್ನೋ ವಿಶ್ವಾಸ ಇದೆ ಅಂತ ಸಿದ್ದರಾಮಯ್ಯ ಮತ್ತೆ ಹೇಳಿದ್ದಾರೆ ಸರ್ ಮೈಸೂರಲ್ಲಿ. ಈಗ ಒಳ್ಳೆಯದಾಗಲಿ, ಐ ವಿಶ್ ಹಿಮ್ ಆಲ್ ದಿ ಬೆಸ್ಟ್, ಗುಡ್ ಲಕ್. ಸರ್, ಹೈಕಮಾಂಡ್ ತೀರ್ಮಾನ ಅಂತ ಹೇಳ್ತಾ ಇದ್ರು, ಈಗ ಮತ್ತೆ ಅವ್ರಿಗೆ ಹೇಳಿಕೆ ಮತ್ತೆ ಗೊಂದಲ ಆಗೋದಿಲ್ವಾ ಅಂತ. ನೀವು ಗೊಂದಲ ಮಾಡ್ಕೊಳ್ತಾ ಇದ್ದೀರಿ, ನಮ್ಗೆ ಯಾರಿಗೂ ಗೊಂದಲ ಇಲ್ಲ.
ನಿಮಗೆ ಗೊಂದಲ ಇದೆ. ಐ ವಿಶ್ ಯು ಆಲ್ ದಿ ಬೆಸ್ಟ್, ಗುಡ್ ಲಕ್. ಒಟ್ಟಾರೆ ಕರ್ನಾಟಕದ ಇತಿಹಾಸದಲ್ಲೇ ಸಿದ್ದರಾಮಯ್ಯ ದಾಖಲೆ ಬರೆದಿದ್ದಾರೆ. ಬಜೆಟ್ ಮಂಡನೆ ದಾಖಲೆ ದಶಕಗಳ ಕಾಲ ಉಳಿಯಲಿದೆ. ಹೀಗಾಗಿ ಅವರ ಅಭಿಮಾನಿಗಳು ಐತಿಹಾಸಿಕ ಕ್ಷಣವನ್ನ ಸಂಭ್ರಮಿಸಿದ್ದಾರೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.